ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ಲೇವರ್ ಬ್ಯಾಸ್ನ್ಯಾಗ ಸ್ವಾಗತ. ಗುಡ್ ಮಾರ್ನಿಂಗ್. ನಾನು ಇವತ್ತು ಮುಂಜಾನೆ ನಮ್ಮ ಸೌಂಡ್ ಬಾಕ್ಸಿಗೆ ಮಶ್ರೂಮ್ ರೋಲ್ ಮಾಡ್ಲಿಕತ್ತೀನಿ. ಅದಕ್ಕೆ ನಾನು ಫಸ್ಟ್ ಇಲ್ಲೇ ಗೋಧಿ ಹಿಟ್ಟು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕಿ ಹಿಟ್ಟು ಕಲಿಸ್ತಿಡ್ಲಿಕತ್ತೀನಿ. ನಾವು ಚಪಾತಿ ಮಾಡ್ಲಿಕ್ಕೆ ಕಲಿಸ್ತೀವಲ್ಲ ಹಾಗೆ ಅದಕ್ಕೆ ಸ್ವಲ್ಪ ಗಟ್ಟಿ ಕಲಿಸ್ಬೇಕು. ಅಂದ್ರೆ ನಾವು ಚಪಾತಿ ತೆಳ್ಳಗೆ ಲಟ್ಟಿಸ್ಬೋದು. ಬೇರೆ ಬೇರೆ ಥರದ ರೋಲ್ ಮಾಡಿರ್ಬೋದು, ತಿಂದಿರ್ಬೋದು. ಪನ್ನೀರ್ದು, ಇಲ್ಲ ಪೊಟ್ಯಾಟೋದು, ಇಲ್ಲ ಮಟರ್ದು. ಆದರೆ ನಾನು ಇವತ್ತು ಮಶ್ರೂಮ್ದು ಮಾಡ್ಲಿಕತ್ತೀನಿ. ಮಶ್ರೂಮ್ ವೆಜಿಟೇರಿಯನ್ಸ್ಗೆ ಭಾಳ ಚಲೋ. ಅಂದ್ರೆ ಪ್ರೋಟೀನ್ ಸೋರ್ಸ್ ಜಾಸ್ತಿ ಇರ್ತದೆ ಅದ್ರಾಗ. ಆಮೇಲೆ ನ್ಯೂಟ್ರಿಯೆಂಟ್ಸ್ನು ಭಾಳ ಇರ್ತಾವೆ ಮತ್ತು ಕ್ಯಾಲರೀಸ್ ಭಾಳ ಕಮ್ಮಿ ಇರ್ತಾವೆ. ಆಮೇಲೆ ಮಶ್ರೂಮ್ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ಯಾಕೆಟ್ ಫುಡ್ ಅಂತ ನಾವು ಹೇಳಬಹುದು. ಅದಕ್ಕೆ ನಾನಿಲ್ಲೇ ಒಂದು ಪ್ಯಾನ್ ಒಳಗೆ ಎಣ್ಣೆ ಕಾಯಿಸಿ, ಅಂದ್ರೆ ಸ್ವಲ್ಪ ಹಾಕಿನ ಎಣ್ಣೆ, ಜಾಸ್ತಿ ಏನಿಲ್ಲ. ಆಮೇಲೆ ನಮಗೆಲ್ಲ ವೆಜಿಟೇಬಲ್ಸ್ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಜಸ್ಟ್ ಸಾಟೆ ಮಾಡಿದ್ರೆ ಸಾಕು. ಅದ್ರೊಳಗೆ ಹಸಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕೇನೆ ಮತ್ತು ಮಶ್ರೂಮ್ ಹಾಕ್ಲಿಕತ್ತೀನಿ ನಾನು. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಅವ ಎಲ್ಲನೂ ಹಾಕ್ಬೋದು ನೀವು. ಅದ ಜಾಸ್ತಿ ಬೇಯಿಸಿ ಅದರೆಲ್ಲ ಹಸಿ ವಾಸನೆ ಹೋಗಿಸೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಸುಮ್ಮನೆ ಸಾಟೆ ಮಾಡಿ ಅದ್ರ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು. ಹಿಂಗ ನೀವು ಪೂರ್ತಿ ಹಸಿದೆ ಹಾಕ್ಬಿಟ್ರಿ ಅಂದ್ರೆ ಮಧ್ಯಾಹ್ನದಾಗ ಹುಡುಗರು ತಿನ್ನೋ ಟೈಮಿಗೆ ಹಳಸ್ಬಿಟ್ಟಿರ್ತದೆ. ಜಸ್ಟ್ ಸ್ವಲ್ಪ ಸಾಟೆ ಮಾಡಿ. ನನ್ನ ಹತ್ರ 2 ಕಲರ್ದು ಕ್ಯಾಪ್ಸಿಕಮ್ ಇತ್ತು, ನಾನು 2 ಕಲರ್ ಹಾಕಿನಿ. ಮತ್ತು ನಿಮ್ಮ ಕಡೆ ಏನೋ ಬೇರೆ ಇನ್ನೊಂದು ಕಲರ್ದು ಗ್ರೀನ್ ಕಲರ್ದು ಕ್ಯಾಪ್ಸಿಕಮ್ ಇತ್ತಂದ್ರೆ ಹಾಕ್ಬೋದು. ಲೈಕ್ ಇಷ್ಟು ಬಿಟ್ಟು ಮತ್ತು ಬ್ರಾಕ್ಲಿ ಏನಾರು ಇದ್ರು ನೀವು ಹಾಕ್ಬೋದು. ನಾನು ಇಲ್ಲೇ ಒಂದು ಸ್ವಲ್ಪ ಆರಿಗೆನೋ ಮಿಕ್ಸ್ಡ್ ಹರ್ಬ್ಸ್ ಇರ್ತದಲ್ಲ ಅದು ಹಾಕಿನೇ, ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿ ಚಂದಾಗ ಕೈ ಆಡಿಸ್ಲಿಕ್ತೀನಿ. ಇದನ್ನು ಜಾಸ್ತಿ ಬೇಯಿಸಂಗಿಲ್ಲ ನಾನು. ಲೋ ಫ್ಲೇಮ್ನಾಗನ ಜಸ್ಟ್ ಬಿಸಿ ಮಾಡ್ಲಿಕ್ಕತ್ತೀನಿ ಅಷ್ಟೇ ನಾನು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಆಮೇಲೆ ಚಪಾತಿ ಹಿಟ್ಟು ಇದೇನು ಮಡ್ಚೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಹಿಟ್ಟು ಹಚ್ಚಿ ನಾವು ಪೂರಿ ಲಟ್ಟಿಸ್ತೀವಲ್ಲ ಹಂಗೆ ಅದ್ರ ಭಾಳ ಸ್ವಲ್ಪ ದೊಡ್ಡದು ತೆಳ್ಳಗೆ ಲಟ್ಟಿಸೋದು ಅಷ್ಟೇ ನಾನು. ಚಪಾತಿ ತೆಳ್ಳಗೆ ಮಾಡಿ ಅದ್ರೊಳಗೆ ಪಲ್ಯನ ಜಾಸ್ತಿ ಹಾಕಿ ಕೊಡ್ತೀನಿ. ಆಲ್ಮೋಸ್ಟ್ ರೋಲ್ ಅಂತಂತಂದ್ರೆ ಹಂಗೆ ಮಾಡ್ತೇನೆ ನಾನು. ಅಂದ್ರೆ ಜಾಸ್ತಿ ಪಲ್ಯ ಹೋಗ್ತದೆ ಹೊಟ್ಯಾಗ ಅಂತ ಹೇಳಿ. ನಾರ್ಮಲ್ ಚಪಾತಿ ಪಲ್ಯ ತಿನ್ನೋಕ್ಕಿಂತ ಹಿಂಗೆ ರೋಲ್ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಪಲ್ಯದ ಕ್ವಾಂಟಿಟಿ ಜಾಸ್ತಿ ಹೋಗ್ತದೆ. ನೋಡೋಣ ಇಷ್ಟು ತೆಳ್ಳಗೆ ಬೇಯಿಸಿ ಮಾಡಿದ್ನಿ ಚಪಾತಿ. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಚಪಾತಿ ರೆಡಿ ಆಯಿತು. ನಾನು ಇದಕ್ಕೆ ಒಂದು ಸ್ವಲ್ಪ ಕೆಚಪ್ ಹಾಕ್ಲಿಕತ್ತೀನಿ. ನೀವು ಅದು ಕೆಚಪ್ ನಿಮ್ಮ ಹುಡುಗರಿಗೆ ಇಷ್ಟ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಇಷ್ಟ ಆಗ್ತದೆ. ಆದರೆ ಕೆಲವೊಂದು ಮಕ್ಕಳಿಗೆ ಅಷ್ಟೇ ಇಷ್ಟ ಆಗ್ತಿರಂಗಿಲ್ಲ. ನಿಮ್ಮ ಮಕ್ಕಳಿಗೆ ಇಷ್ಟ ಆಗ್ತಿತ್ತು ಅಂದ್ರೆ ಹಾಕ್ರಿ. ಇಲ್ಲ ಅಂತಂದ್ರೆ ಟ್ಯಾಮ್ರಿನ್ ಚಟ್ನಿ ಬರ್ತದಲ್ಲ, ಸ್ವೀಟ್ ಚಟ್ನಿ, ಅದನ್ನು ಹಾಕ್ಬೋದು ನೀವು. ನಾನು ಸಾಟೆ ಮಾಡಿಟ್ಟಿದ್ದೆ ಮಶ್ರೂಮ್ ಮತ್ತು ಆನಿಯನ್ ಎಲ್ಲ ಮಿಕ್ಸ್ ಇತ್ತಲ್ಲ ಅದು ಹಾಕಿ ರೋಲ್ ಮಾಡಿದ್ದೀನಿ. ನಾನೆಲ್ಲ ಎಣ್ಣೆ ತುಪ್ಪ ಅದನ್ನು ಹಚ್ಲಿಕ್ಕಿಲ್ಲ. ಹುಡುಗರಿಗೆ ಏನಾದ್ರು ತುಪ್ಪ ಇಷ್ಟ ಆಗ್ತಿರ್ತದೆ, ನೀವು ತುಪ್ಪನೂ ಹಚ್ಬೋದು, ಚಲೋ ಆಗ್ತದೆ. ಅದು ನನ್ನ ಸಮೂಹ ಇಷ್ಟ ಆಗಂಗಿಲ್ಲ ತುಪ್ಪ ಬೆಣ್ಣೆ ಅಂಥೇಳಿ ನಾನು ಹಂಗೆ ಚೂರು ಬಿಸಿ ಮಾಡೇ ನಂತರ ಸ್ವಲ್ಪ ಮ್ಯಾಲಿಂದ ಏನಾಯ್ತು ಸ್ವಲ್ಪ ಕ್ರಿಸ್ಪಿ ಆಗ್ತದೆ. ಕ್ರಿಸ್ಪಿ ಮಾಡೋದ್ರಿಂದ ಏನಾಗ್ತದೆ, ನೀವು ಬಾಕ್ಸ್ ಒಳಗೂ ಹಾಕಿ ಕೊಟ್ರಿ ಅಂತಂತಂದ್ರೆ ಅದು ಸಾಗಿ ಆಗೋದಿಲ್ಲ. ನೀವು ಬರೀ ಹಂಗೆ ಮೆತ್ತಗೆ ಚಪಾತಿ ರೋಲ್ ಮಾಡಿಕೊಟ್ರಿ ಅಂತಂತಂದ್ರೆ ಅದು ನಾವು ಸಾಸ್ ಹಚ್ಚಿರೋದ್ರಿಂದ ಇಲ್ಲ ಪಲ್ಯ ಅದು ನೀರು ಬಿಟ್ಟಿರ್ತದಲ್ಲ ಅದರಿಂದ ಅವೆಲ್ಲ ಮೆತ್ತಗಾಗೋ ಚಾನ್ಸಸ್ ಇರ್ತದೆ. ನಾನು ಇವತ್ತು ಮಧ್ಯಾಹ್ನದ ಅಡುಗೆಗೆ ಶೇಂಗಾ ಸಾರು ಮಾಡಿದ್ದೀನಿ. ನಾವು ಮುಂಜಾನೆ ಮಾಡಿದ್ದೆ ಚಪಾತಿ ರೋಲ್ ಅಂತೂ ಇತ್ತು. ಮಧ್ಯಾಹ್ನದಾಗ ಬರೀ ಅನ್ನ ಸಾರು ಅಷ್ಟೇ ಮಾಡ್ಲಿಕತ್ತೀನಿ ನಾನು. ಅದಕ್ಕೆ ನಾನು ಇವತ್ತು ಶೇಂಗಾ ಸಾರು, ಒಂದು ದಿವಸ ಬ್ಯಾಳೆ ಬೇಯಿಸಿ ಬೇಸರಾಗಿತ್ತು. ಸೊ ನಾನು ಇವತ್ತು ಶೇಂಗಾ ಸಾರು ಮಾಡೋಣ ಅಂತ ಹೇಳಿ ಶೇಂಗಾ ಸಾರು ಮಾಡ್ಲಿಕತ್ತೀನಿ. ನಾನು ಒಂದು ಪ್ಯಾನ್ ಒಳಗೆ ಎಣ್ಣೆ ಕಾಯಿಸಿ ಸಾಸಿವೆ ಜೀರಿಗೆ ಹಾಕಿನಿ. ಚಟಪಟ ಅಂದಮೇಲೆ ಕರಿಬೇವು ಹಾಕಿನಿ. ಆಮೇಲೆ ಒಂದು ಸ್ವಲ್ಪ ಸಣ್ಣಗೆ ಜಜ್ಜಿದ್ದ ಬೆಳ್ಳುಳ್ಳಿ ಹಾಕಿನಿ. ಆಮೇಲೆ ಉಳ್ಳಾಗಡ್ಡಿ ಹಾಕಿ ಚೆಂದಾಗ ಬೇಯಿಸ್ಲಿಕತ್ತೀನಿ.
ಉಳ್ಳಾಗಡ್ಡಿ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿದ್ದ ನಾನು ಟೊಮೆಟೊ ಹಾಕ್ಲಿಕತ್ತೀನಿ. ಟೊಮೆಟೊ ಬ್ಯಾಡ ಅಂದ್ರೆ ಹುಣಸೆ ಹಣ್ಣು ಹಾಕ್ಬೋದು ನೀವು. ಒಂಚೂರು ಅಷ್ಟನ್ನ ಉಪ್ಪು ಹಾಕಿನಿ. ಆಮೇಲೆ ಟೊಮೆಟೊ ಏನು ಭಾಳ ಹುಳಿ ಇರಲಿಲ್ಲ, ಅದಕ್ಕೆ ನಾನು ಒಂಚೂರು ಬೆಲ್ಲ ಹಾಕಿನಿ. ನೀವೇನಾರು ಹುಣಸೆ ಹಣ್ಣು ಹಾಕಿದ್ರಿ ಅಂತಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬೇಕಾಗ್ತದೆ. ಆಮೇಲೆ ಶೇಂಗಾದ ಪುಡಿ ಮಾಡ್ಬೇಕಾದ್ರೆ ಸ್ವಲ್ಪ ಯಾಕೋ ಜಾಸ್ತಿನ ಸಣ್ಣ ಆಗಿರ್ತದೆ, ಅದಕ್ಕೆ ಅದು ಎಣ್ಣೆ ಬಿಟ್ಟದ. ಹೆಂಗೆ ನೀವು ಶೇಂಗಾದ ಪುಡಿ ಪೂರ್ತಿ ಜಾಸ್ತಿ ಹಿಟ್ಟಗತ್ತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂಚೂರು ಕಾಳಿದ್ರೆ ಚಲೋ ಅನಿಸ್ತದ. ಇಲ್ಲಾಂದ್ರೆ ಪೂರ್ತಿ ಗಟ್ಟಿಯಾಗಿ ಝುಣ್ಕದ ಗಟ್ಟೆ ಆಗ್ಬಿಡ್ತದೆ. ಶೇಂಗಾ ಅಂದ್ರೆ ಹಿಟ್ಟು ಆಗ್ಬಿಟ್ಟಿರ್ತದೆ. ಶೇಂಗಾದ ಪೌಡ್ರ್ ಅಂದ್ರೆ ಕಾಳು ಎದ್ದಿದ್ದು ಬಿಟ್ಟು ಹೋಗಿ. ಆಮೇಲೆ ಅದಕ್ಕೊಂದಿಷ್ಟು ನೀರು ಹಾಕಿ ಚೆಂದಾಗಿ ಕುದಿಸೋಣಂತ. ನಾನು ಎಲ್ಲದಕ್ಕೂ ಇದೇನು ಯೂಸ್ ಮಾಡ್ತಿರಲಿಲ್ಲ ಮಸಾಲೆ ಪುಡಿ. ಅದು ಮಸಾಲೆ ಪುಡಿ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಅದಕ್ಕಿಂತ ಮೊದಲು ತೋರಿಸಿನ ನಿಮ್ಗೆ. ಯಾರಿಗಾರ ಇದು ಗೊತ್ತಿಲ್ಲ ನೀವು ಹೆಂಗೆ ಮಾಡಬೇಕು ಅಂತ ಹೇಳಿ ಅಂತಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದ ಲಿಂಕ್ ಕೊಟ್ಟಿರ್ತೀನಿ ಅಂತ ನೀವು ಒಂದು ಕ್ಲಿಕ್ ಮಾಡಿ ಅದು ನೋಡ್ಬೋದು. ಅಂದರೆ ಇದು ಒಂದು ಮಸಾಲೆ ಪುಡಿ ನೀವು ಮಾಡಿಟ್ಕೊಂಡ್ರಿ ಅಂತಂದ್ರೆ ನೀವು ಪಲ್ಯಕ್ಕೆ, ಸಾರಿಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಜೊತೆ ಸೈಡಿಗೆ ಒಂಚೂರು ಸ್ಯಾಲಡ್ ಅಂತ ಹೇಳಿ ಇದು ಮೊಳಕೆ ಕಾಳಿದ್ದು ಅಂದ್ರೆ ಮೂಗುಳು ಇರ್ತಾವಲ್ಲ ಅವು, ಅದಕ್ಕೆ ಸಣ್ಣಗೆ ಹೆಚ್ಚಿ ಸೌಂತಿಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕಿನಿ. ನಿಮ್ಮ ಹತ್ರ ಗಜ್ರಿ ಇತ್ತು ಅಂತಂದ್ರೆ ನೀವು ಅದನ್ನು ಸಣ್ಣಗೆ ಹೆಚ್ಚಿ ಹಾಕ್ಬೋದು. ಒಂಚೂರು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ನಾನು ಕಲಿಸ್ಲಿಕತ್ತೀನಿ. ಮುಂಜಾನೆ ಹಿಟ್ಟು ಕಲಸಿಟ್ಟಿದ್ದೆಲ್ಲ ಅದರಿಂದನೇ ಚಪಾತಿ ಮಾಡ್ಲಿಕತ್ತೀನಿ. ಅದ್ರೊಳಗೆ ಒಂದೊಂದು ರೋಲು ಮತ್ತು ಒಂದು ಚಪಾತಿ ಸಾರು ಜೊತೆ ಬೇಕಂದ್ರೆ ನಾವು ತಿಂದು ಇವತ್ತಿನ ಮಧ್ಯಾಹ್ನದ ಊಟ ಮುಗಿಸ್ತೀವಂತ. ಆಮೇಲೆ ಶೇಂಗಾ ಸಾರು ಭಕ್ರಿಗಿಂತ ಚಪಾತಿ ಜೊತೆ ಚಲೋ ಹತ್ತದ. ಆಮೇಲೆ ಶೇಂಗಾ ಸಾರು ಮಾಡಿದ್ರಿ ಅಂದ್ರೆ ಯಾವ್ದು ಪಲ್ಯ ಮಾಡಿದಂದ್ರೂ ನಡೀತದ. ಚಪಾತಿ ಆಯ್ತು, ಬಿಸಿ ಬಿಸಿ ಅನ್ನ, ತುಪ್ಪ, ಶೇಂಗಾ ಸಾರು ಊಟ ಮಾಡೋಣ ಅಂತ ಬರ್ರಿ ಎಲ್ಲರೂ. ಆಮೇಲೆ ನಾನು ಮತ್ತೆ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೇನೆ. ಸಂಜೆನಾಗ ಈಗ ನೋಡ್ರಿ ಚಹಾ ಮಾಡ್ಲಿಕತ್ತೀನಂತ. ಚಹಾ ಮಾಡ್ಕೊತೀನಿ. ಅದ್ರ ಜೊತೆ ಏನು ಮಾಡಿದ್ದೆ, ನಾನು ಇವತ್ತು ರಾತ್ರಿಗೆ ವೈಟ್ ಸಾಸ್ ಪಾಸ್ತಾ ಮಾಡೋ ಪ್ಲಾನ್ ಇತ್ತು. ಅದಕ್ಕೆ ನಾನು ಚಹಾ ಮಾಡಬೇಕಾದ್ರೆ ಹಾಗೆ ಸೈಡಿಗೆ ಅವು ಪಾಸ್ತಾನು ಕುದಿಸ್ಲಿಕ್ಕೆ ಇಟ್ಟಿದ್ದೆ. ಇವಾಗ ನೀವು ಕುದಿಸಿ ಇಟ್ಕೊಂಡ್ರಿ ಅಂತಂತಂದ್ರೆ ಯಾವಾಗ ಬೇಕಾದಾಗ ಮಾಡ್ಬೋದು. ನೀವು ಜಾಸ್ತಿ ಕ್ವಾಂಟಿಟಿನ ಕುದಿಸಿದ್ರಿ ಅಂತಂತಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ಉಳಿದಿದ್ದು ಫ್ರಿಜ್ ಒಳಗೆ ಒಂದು ಏರ್ ಟೈಟ್ ಕಂಟೈನರ್ನ ಹಾಕಿಟ್ರಿ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಡೇ ನೀವು ಯೂಸ್ ಮಾಡ್ಕೋಬಹುದು. ಈಗ ನೋಡ್ರಿ ನನ್ನ ಪಾಸ್ತಾ ಬೆಂದಾಗ್ಯದ. ನಾನು ಅದ ಒಂದು ಚಾಳಿ ಒಳಗೆ ಹಾಕಿ ತೆಗೆದಿಟ್ಟೇನೆ, ಅಂದ್ರೆ ನೀರೆಲ್ಲ ಬೇಯಲಿಕ್ಕೆ. ಆಮೇಲೆ ಇಲ್ಲಿ ನಾನು ಒಂದು ಎಣ್ಣೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅಷ್ಟೇ ಎಣ್ಣೆ ಹಾಕಿನಿ, ರಿಫೈನ್ಡ್ ಆಯಿಲ್ ಹಾಕಿನಿ. ಇದು ಶೇಂಗಾದು ಮತ್ತು ಕುಸುಬೆ ಎಣ್ಣೆ ಯಾವುದು ಅಲ್ಲ. ಯಾಕಂದ್ರೆ ನಾವು ಆ ಎಣ್ಣೆ ಹಾಕಿದ್ವಿ ಅಂತಂದ್ರೆ ಪಾಸ್ತಾಕ್ಕೆ ಅದರದೇ ಫ್ಲೇವರ್ ತಗೋತದ. ಎಣ್ಣೆ ಕಾಯ್ದ್ಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಚಿನೆ, ಆಮೇಲೆ ಕ್ಯಾಪ್ಸಿಕಮ್, ಕ್ಯಾರೆಟ್, ನಾನು ಹತ್ರ ಯಾವ ಪಲ್ಯ ಅವಲ್ಲ ನಾನು ಎಲ್ಲ ಹಾಕೇನೆ. ಹಾಕಿ ಇದು ಆದರೂ ಅಷ್ಟೇ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ಜಸ್ಟ್ ಹಸಿ ವಾಸನೆ ಹೋದ್ರೆ ಸಾಕು. ಯಾಕಂದ್ರೆ ನಾವು ಆಮೇಲೆ ವೈಟ್ ಸಾಸ್ ಮಾಡಿದ್ಮೇಲೆ ಅದ್ರೊಳಗೆ ಮತ್ತೆ ಹಾಕ್ತೀವಿ. ನಾನು ಲಾಸ್ಟಿಗೆ ಮಶ್ರೂಮ್ ಹಾಕ್ಲಿಕತ್ತೀನಿ. ಯಾಕಂದ್ರೆ ನಾವು ಸ್ಟಾರ್ಟಿಗೆ ಹಾಕಿದ್ಬಿಟ್ಟಂದ್ರೆ ಎಲ್ಲ ಬೆಂದು ಬಿಡ್ತಾವೆ. ಆಮೇಲೆ ನೀವು ಪಾಸ್ತಾನ ಫುಲ್ ಸಾಗಿ ಅಂದ್ರೆ ಮೆತ್ತಗಾಗ್ಬಿಟ್ಟಿರ್ತಾವ. ಒಂದು ಸ್ವಲ್ಪ ಕ್ರಂಚಿ ಇದೆ ಪಾಸ್ತಾ ತಿನ್ಬೇಕಾದ್ರೆ ಚಲೋ ಹತ್ತದ. ನಾನು ಈಗ ಇಲ್ಲೊಂದು ಸೈಡಿಗೆ ಕಡಾಯಿ ಇಟ್ಟು ಅದ್ರ ಒಳಗೆ ವೈಟ್ ಸಾಸ್ ಮಾಡ್ಲಿಕತ್ತೇನೆ. ಸಾರಿ, ನಾನು ಇದೊಂದು ತೋರಿಸೋದು ಮರ್ತಿದ್ದೆ. ನಾನು ಇದಕ್ಕೆ ಪಿಜ್ಜಾ, ಪಾಸ್ತಾ ಅಥವಾ ಮಿಕ್ಸ್ಡ್ ಹರ್ಬ್ಸ್ ಇದ್ದಿದ್ದು ಯಾವ್ದು ಮಸಾಲೆ ಇರ್ತದೆ ಅದು ಹಾಕ್ಬೋದು. ಒಂದು ಕಡಾಯಿ ಇಟ್ಟು ನಾನು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಲಿಕ್ಕೆ ಒಂದು ಅರ್ಧ ಚಮಚದಷ್ಟು, ಆಮೇಲೆ ಒಂದು ಸ್ವಲ್ಪ ರಿಫೈನ್ಡ್ ಆಯಿಲ್ ಹಾಕ್ಲಿಕತ್ತೀನಿ. ನಿಮ್ಮ ಹತ್ರ ಆಲಿವ್ ಆಯಿಲ್ ಇತ್ತಂದ್ರೆ ನೀವು ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಸಣ್ಣಗೆ ಹೆಚ್ಚಿದ್ದ ಬೆಳ್ಳುಳ್ಳಿ ಹಾಕ್ಲಿಕತ್ತೀನಿ. ಅದು ಚೆಂದಾಗ ಕಲರ್ ಚೇಂಜ್ ಆಗುತ್ತನ್ನ ಬಾಡಿಸ್ರಿ. ಅಂದ್ರೆ ಅದು ಒಂದು ಗೋಲ್ಡನ್ ಬ್ರೌನ್ ಬಂತು ಅಂತಂದ್ರೆ ಪಾಸ್ತಾ ತಿನ್ಬೇಕಾದ್ರೆ ಬಾಯಿ ಒಳಗೆ ಕ್ರಂಚಿ ಚಲೋ ಹತ್ತದ ಬೆಳ್ಳುಳ್ಳಿ. ಆಮೇಲೆ ಇಲ್ಲೊಂದು ಚಮಚದಷ್ಟು ನಾನು ಮೈದಾ ಹಿಟ್ಟು ಹಾಕ್ಲಿಕತ್ತೀನಿ. ಮೈದಾ ಹಿಟ್ಟು ಏನು ಮಾಡಬೇಕು ಅಂದರೆ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಆದರೆ ಒಂದು ಮಸ್ತ್ ಆರಾಮ ಬರ್ತದೆ ಅದ್ರದ್ದು. ಅಂದರೆ ಬೆಣ್ಣೆ ಒಳಗೆ ಮೈದಾ ಹಿಟ್ಟು ನಾವು ಫ್ರೈ ಮಾಡ್ಲಿಕತ್ತಿದ್ದೆ ಆರಾಮ ಬರುತ್ತಲ್ಲ. ಅಂದರೆ ಹಸಿ ವಾಸನೆ ಹೋಗುತ್ತಾನ ಅದು ಚೆಂದಾಗಿ ಕೈ ಆಡಿಸ್ರಿ. ಆಮೇಲೆ ನಾನು ಸೈಡಿಗೆ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಹಾಲು ಹೆಸರು ಬಂದಾವ. ನಾನು ಅದರ ಒಳಗೆ ಗಂಟು ಆಗ್ಲಾರ್ದಂಗೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ವೈಟ್ ಸಾಸ್ ರೆಡಿ ಮಾಡ್ಕೋತೀನಿ.
ಒಂದು 2-3 ನಿಮಿಷ ಕುದಿಸೋದ್ರಾಗ ಅದ ಫುಲ್ ಕ್ರೀಮಿ ಆಗ್ಬಿಡ್ತದೆ. ಅಂದರೆ ಮೈದಾ ಹಿಟ್ಟು ಹಾಲು ಜೊತೆ ಎಲ್ಲ ಚೆಂದಾಗಿ ಕುದ್ದಿರ್ತದ, ಗಟ್ಟಿಯಾಗಿರ್ತದ ಅದ. ಆಮೇಲೆ ನಾನು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಲಿಕತ್ತೀನಿ. ಆಮೇಲೆ ಆರಿಗೆನೋ ಮತ್ತು ಮಿಕ್ಸ್ಡ್ ಹರ್ಬ್ಸ್ ಹಾಕ್ಲಿಕತ್ತೇನೆ. ಆಮೇಲೆ ಉಪ್ಪು ಹಾಕ್ಲಿತ್ತೀನಿ. ನೀವು ಕುದಿಬೇಕಾದ್ರೆ ಉಪ್ಪು ಹಾಕ್ರಿ. ಸ್ಟಾರ್ಟಿಂಗ್ನಾಗ ಉಪ್ಪು ಹಾಕೋದು ಏನಾಗ್ತದೆ, ಕೆಲವೊಂದ್ಸಲ ಅದು ಹಾಲು ಒದಿಯೋ ಚಾನ್ಸಸ್ ಇರ್ತದೆ. ಅದಕ್ಕೆ ನೀವು ಕುದ್ದ ಮೇಲೆನೆ ಹಾಕ್ರಿ. ಅದು ಉಪ್ಪು ಕರಗುತ್ರ ಚಂದಾಗಿ ಕೈ ಆಡಿಸ್ರಿ. ಇಲ್ಲಾಂದ್ರೆ ಒಂದೇ ಕಡೆನೂ ಉಳಿತಂತಂದ್ರೂ ಹಾಲು ಹೊಡಿಯೋ ಚಾನ್ಸಸ್ ಇರ್ತಾವ. ನಾನೀಗ ಸಾಟೆ ಮಾಡಿಟ್ಟಿದ್ದ ವೆಜಿಟೇಬಲ್ಸ್ ಹಾಕ್ಲಿಕತ್ತೀನಿ. ಇದಕ್ಕೆ ಬೇಕಂದ್ರೆ ಸ್ವೀಟ್ ಕಾರ್ನು ಹಾಕ್ಬೋದು ಅಥವಾ ಬ್ರಾಕೊಲಿನೂ ಹಾಕ್ಬೋದು. ಅದರಿಂದ ಟೇಸ್ಟ್ ಮಸ್ತ್ ಬರ್ತದೆ. ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ನಾನು ಹಾಕಿಲ್ಲ ಅಷ್ಟೇ. ಈಗ ಒಂದು ಕುದಿ ಬಂದ್ರೆ ಸಾಕು. ನಾನು ಬೇಯಿಸಿಟ್ಟಿದ್ದೆ ಪಾಸ್ತಾ ಇದ್ರೊಳಗೆ ಹಾಕ್ಲಿಕತ್ತೀನಿ. ಆಮೇಲೆ ಇದಕ್ಕೆ ಜಾಸ್ತಿ ಉಪ್ಪು ಬೇಕಾಗಿಲ್ಲ, ಸ್ವಲ್ಪ ಹಾಕ್ರಿ. ಜಾಸ್ತಿ ಅಂದ್ರೆ ಉಪ್ಪು ಹಾಕೋದ್ರಾಗ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಭಾಳ ಉಪ್ಪು ಅಂತ ಅನಿಸ್ಬಿಡ್ತದೆ. ಆಮೇಲೆ ಇದು ಲಂಚ್ ಬಾಕ್ಸಿಗೆ ಅದು ಮಾಡಬೇಡ್ರಿ, ಯಾಕಂತಂದ್ರೆ ಗಟ್ಟಿ ಆದಮೇಲೆ ಫುಲ್ ಕೇಕ್ ಗಟ್ಟಿ ಆಗ್ಬಿಡ್ತದೆ. ಅದು ಬಿಸಿನೇ ತಿಂದರೆ ಚಲೋ ಇರ್ತದೆ. ಆಮೇಲೆ ಅದ್ರೊಳಗೆ ನಾನು 1-2 ಸ್ಲೈಸ್ನಷ್ಟು ಇದು ಚೀಸ್ ಹಾಕ್ಲಿಕತ್ತೀನಿ. ಚೀಸ್ ಆಪ್ಷನಲ್ ಅದ, ನಿಮ್ಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ನಾನು ಅರ್ಧ ಪ್ಯಾಕೆಟ್ನಷ್ಟು ಮೊದಲು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೆ, ಅರ್ಧ ಪ್ಯಾಕೆಟ್ನಷ್ಟು ಈಗ ಹಾಕೇನೆ. ಅಂದರೆ ನಿಮ್ಗೆ ಖಾರ ಯಾವ ಥರ ಬೇಕೋ ನೋಡಿಕೊಂಡು ಹಾಕ್ರಿ ನೀವು. ನೋಡ್ರಿ, ಈಗ ನಮ್ದು ಪಾಸ್ತಾ ರೆಡಿ ಆಯಿತು. ಬರೀ ಬಿಸಿ ಪಾಸ್ತಾ ತಿನ್ನೋಣ ಅಂತ. ಈ ಥಂಡಿ ದಿವ್ಸನಾಗ ರಾತ್ರಿ ಟೈಮ್ನಾಗ ಬಿಸಿ ತಿನ್ನೋದು ಮಜಾನ ಬೇರೆ ಇರ್ತದೆ. ಇವೆಲ್ಲ ರೆಸಿಪೀಸ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.